ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಾಸ್ ಲೈಫ್ ಸ್ಟೈಲ್. ನಾನು ನಿಮ್ಮ ಪ್ರೀತಿಯ ಸ್ನೇಹ. ಸೊ ಈ ವಿಡಿಯೋ ಏನಾಗಿದೆ, ಏನು ಮಾಡ್ತಾ ಇದ್ದೀನಿ ಅಂದರೆ, ನಂದು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಮತ್ತು ನಂದು ಫಸ್ಟ್ ಸ್ಕ್ಯಾನ್, ಸೆಕೆಂಡ್ ಸ್ಕ್ಯಾನ್, ಸ್ಕ್ಯಾನ್ ಬಗ್ಗೆ, ಮತ್ತು ಸ್ವಲ್ಪ ನನ್ನ ಬ್ಲಡ್ ರಿಪೋರ್ಟ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ. ನಾನು ಯಾವ ಗೈನಕಾಲಜಿಸ್ಟ್ ಹತ್ರ ತೋರಿಸ್ತಾ ಇದ್ದೀನಿ, ಇದು ಕಾಸ್ಟ್ ಎಷ್ಟಾಗ್ಬೋದು ಆಲ್ಮೋಸ್ಟ್, ಆ ಥರ ಒಂದು ಸ್ವಲ್ಪ ನಂಗೆ ಗೊತ್ತಿರೋ, ನನಗಾಗಿರೋ ಎಕ್ಸ್ಪೀರಿಯನ್ಸ್ ಬಗ್ಗೆ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಯಾರಾದರೂ ಇವಾಗ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇರೋರಿಗೆ, ಇಲ್ಲ ಪ್ರೆಗ್ನೆಂಟ್ ಆಗಿರೋರು ಯಾವ ಕಡೆ ತೋರಿಸೋಣ ಅಂತ ನೋಡ್ತಾ ಇರೋರಿಗೆ, ಬೆಂಗಳೂರಲ್ಲಿ ಇರೋರಿಗಿಲ್ಲ ನನ್ನ ಸರೌಂಡಿಂಗಲ್ಲಿ ಇರೋರಿಗೆ ಹೆಲ್ಪ್ ಆಗೋದಾದರೆ, ಇಲ್ಲ ನಾನು ಹೇಳಿರೋದು ಒಂದು ಸ್ವಲ್ಪ ವಿಷಯ ಯಾರಿಗಾದ್ರೂ ಹೆಲ್ಪ್ ಆಗೋದಾದರೆ ಆಗಲಿ ಅಂತ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಣ. ನನಗೇನು ಸಿಂಪ್ಟಮ್ಸ್ ಇತ್ತು, ನನ್ನ ರಿಪೋರ್ಟ್ಸ್ ಎಲ್ಲ ಹೆಂಗಿದೆ ಅದ್ರ ಬಗ್ಗೆ ಶೇರ್ ಮಾಡೋಣ ಅಂತ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಾಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನಗೂ ಒಂದು ಹೆಲ್ಪ್ ಆಗುತ್ತೆ. ಮುಂದೆ ಇದೇ ಥರ ಒಳ್ಳೊಳ್ಳೆ ಕಂಟೆಂಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ನನಗೇನು ಭಾರಿ ಗೊತ್ತಿದೆ ಅಂತ ನಾವು ಈ ವಿಡಿಯೋ ಮಾಡ್ತಾ ಇಲ್ಲ. ಯಾರು ಅನ್ಕೋಬೇಡಿ ಇವಳೇನು ಡಾಕ್ಟ್ರಾ ಇಲ್ಲ ಏನು ಈ ಥರ ವಿಡಿಯೋ ಮಾಡ್ತಾ ಇದ್ದಾಳಲ್ಲ ಅಂತ. ಬಟ್ ಈಗ ನನಗಾಗಿರೋ ಎಕ್ಸ್ಪೀರಿಯೆನ್ಸು ಮತ್ತು ನಾನು ಓದಿರೋ ಸ್ವಲ್ಪ ಮೆಡಿಕಲ್ ಆಗಿರೋದ್ರಿಂದ, ನಾನು OT ಟೆಕ್ನಿಷಿಯನ್ ಓದಿರೋದ್ರಿಂದ ನನಗೆ ಏನು ಎಕ್ಸ್ಪೀರಿಯೆನ್ಸ್ ಆಗಿದೆ, ನನಗೇನು ಸ್ವಲ್ಪ ಸ್ವಲ್ಪ ಗೊತ್ತಿದೆ ಅದನ್ನು ಮಾತ್ರ ಹೇಳ್ತೀನಿ. ಗೊತ್ತಿಲ್ಲದೆ ಇರೋದೆಲ್ಲ ಏನು ಹೇಳಲ್ಲ. ಏನು ಗೊತ್ತಿದೆ ಅದ್ರ ಬಗ್ಗೆ ಮಾತ್ರ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ, ಓಕೆನಾ? ಸೊ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೂ ಕೂಡ ಯೂಸ್ ಆಗ್ಬೋದು. ಇಲ್ಲ ಯಾರಿಗೆ ಯೂಸ್ ಆಗುತ್ತೆ ಅಂತ ಅನ್ಸುತ್ತೆ ಅವ್ರ ಜೊತೆ ಶೇರ್ ಮಾಡಿ, ಓಕೆನಾ? ಓಕೆ, ಜಾಸ್ತಿ ಮಾತಾಡಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ನನಗೆ ಇವಾಗ 5 ಮಂತ್ಸ್ ಸ್ಟಾರ್ಟ್ ಆಗಿದೆ. ನಂಗೆ ಆಲ್ರೆಡಿ ಇವಾಗ 2 ಸ್ಕ್ಯಾನ್ಸ್ ಆಗಿದೆ. ಒಂದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮತ್ತು ಇನ್ನೊಂದು ಸ್ಕ್ಯಾನ್ ಆಗಿದೆ. ಬ್ಲಡ್ ಟೆಸ್ಟಲ್ಲಿ ಬಂದರೆ ನನಗೆ ನಾರ್ಮಲ್ ಎಲ್ಲ ಬೇಸಿಕ್ ಬ್ಲಡ್ ಟೆಸ್ಟ್ ಆಗಿದೆ. ಅದು ಬಿಟ್ಟರೆ ನೆಕ್ಸ್ಟ್ ಮೇಯ್ನ್ ಅಂದರೆ ಡಬಲ್ ಮಾರ್ಕರ್, ಪ್ರೆಗ್ನೆನ್ಸಿದೆ ಬ್ಲಡ್ ಟೆಸ್ಟ್ ಎಲ್ಲ ಡಬಲ್ ಮಾರ್ಕರ್ ಆಗಿದೆ. ಮತ್ತು ಈಗ ನಾರ್ಮಲ್ ಇರುತ್ತಲ್ಲ HIV, HP ಮತ್ತು ಎಲ್ಲ ಬ್ಲಡ್ ಗ್ರೂಪ್ ಕೂಡ ಇವಾಗ ಟೆಸ್ಟ್ ಮಾಡ್ತಾರೆ. ನೀವು ಪ್ರೆಗ್ನೆನ್ಸಿಯಲ್ಲಿ ಟೆಸ್ಟ್ ಮಾಡಲಿಕ್ಕೆ ಹೋದಾಗ ಬ್ಲಡ್ ಟೆಸ್ಟಲ್ಲಿ ನಿಮಗೆ ಪ್ರೆಗ್ನೆನ್ಸಿ ಟೆಸ್ಟಲ್ಲಿ ಹೋದಾಗ ನಿಮಗೆ ಬ್ಲಡ್ ಗ್ರೂಪ್ ಕೂಡ ನಿಮ್ಗೆ ಗೊತ್ತಿದ್ದು ಕೂಡ ಅಗೇನ್ ಟೆಸ್ಟ್ ಮಾಡಿಸ್ತಾರೆ. ನನಗೆ ಮಾಡಿಸಿದ್ರು, ಗೊತ್ತಿಲ್ಲ ಬೇರೆ ಹಾಸ್ಪಿಟಲ್ ಗೊತ್ತಿಲ್ಲ, ಒಂದೊಂದು ಕಡೆ ಒಂದೊಂದು ಥರ ಇರ್ಬೋದು. ಸೊ ನಾನು ಯಾಕೆ ಆ ಕಡೆ ನೋಡ್ತಾ ಇದ್ದೀನಿ ಅಂದರೆ, ಇವಾಗ ಒಂದು ಆಗಿತ್ತು ಆ್ಯಕ್ಚುಲಿ. ಇಷ್ಟು ತನಕ ನಾನು ವಿಡಿಯೋ ಶೂಟ್ ಮಾಡಿ ಅದು ರೆಕಾರ್ಡೇ ಆಗಿರಲಿಲ್ಲ. ಇವಾಗ ಪುನಃ ಶೂಟ್ ಮಾಡ್ತಾ ಇದ್ದೀನಿ, ರೀಶೂಟ್ ಆ್ಯಕ್ಚುಲಿ. ಅದು ಟ್ರೈಪೋಡಿ ಹಾಕಿದ್ನ, ಇಲ್ಲ ಇದಕ್ಕೆ ಹಾಕಿದ್ನ ಟ್ರೈಪೋಡಿಗೆ. ಅದೇನಾಗಿದೆ ಅಂದರೆ, ಈ ಲಾಕ್ ಬಟನ್ ಪ್ರೆಸ್ ಆಗಿ ಫೋನ್ ಆಫ್ ಆಗಿದೆ. ನಾನು ನೋಡ್ಕೊಂಡಿರಲಿಲ್ಲ. ಸುಮಾರು ಆಲ್ಮೋಸ್ಟ್ ಎಲ್ಲ ಫುಲ್ ವೀಡಿಯೋ ಶೂಟ್ ಮಾಡಿರಲಿಲ್ಲ. ಆಲ್ಮೋಸ್ಟ್ ಅರ್ಧ ವೀಡಿಯೋ ಶೂಟ್ ಮಾಡಿದಾಗ ಆಮೇಲೆ ಏನೋ ನೋಡೋಣ ಅಂತ ಮಿರರಲ್ಲಿ ಕಾಣಿಸುತ್ತೆ ನಂಗೆ ಸ್ವಲ್ಪ ಅಲ್ಲಿ ಹಿಂಬಗ್ಗಿದ್ರೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಹೊತ್ತು ನೋಡ್ಬೋದು. ಸೊ ಪ್ಲೀಸ್ ಡೋಂಟ್ ಮೈಂಡ್, ಓಕೆನಾ? ಯಾಕಂದರೆ ಫುಲ್ ವೀಡಿಯೋನ ಶೂಟ್ ಮಾಡಿ ಆಮೇಲೆ ರೆಕಾರ್ಡ್ ಆಗಿಲ್ಲ ಅಂದರೆ ಪುನಃ ಹೇಳಬೇಕಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊತಾ ಇದ್ದೀನಿ ಶೂಟ್ ಆಗ್ತಾ ಇದೆಯಿಲ್ವಾ ಅಂತ ಕ್ಯಾಮ್ರಾ, ಅಷ್ಟೇ. ಸೊ ಓಕೆ, ನಂದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನು ನನಗೆ ಆಲ್ಮೋಸ್ಟ್ ಎಲ್ಲರೂ 6 to 8 ವೀಕ್ಸಲ್ಲಿ ಮಾಡಿಸ್ತಾರೆ. ನಮ್ಮ ಡಾಕ್ಟ್ರು ಅರೌಂಡ್ 8 ವೀಕಲ್ಲಿ ಹೇಳಿದ್ರು ಮಾಡಿಸ್ಲಿಕ್ಕೆ. ನಮ್ಮ ಡಾಕ್ಟ್ರೇ ಮಾಡ್ತೀನಿ ಅಲ್ಲೇ ನಾನು ಯಾವ ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ದೀನಿ ಅದ್ರ ಬಗ್ಗೆ ಮಾತಾಡೋಣ. ನಾನು ಯಾವ ಹಾಸ್ಪಿಟಲಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ, ಬನ್ನೇರುಘಟ್ಟದಲ್ಲಿ ನಾವಿರೋದ್ರಿಂದ ನಮ್ಮದು ಬನ್ನೇರುಘಟ್ಟ ಹತ್ತಿರ ಆಗೋದು. ನನಗೆ ಇಲ್ಲಿ ಹತ್ತಿರ ನೆಟಲ್ಲೆಲ್ಲ ಸರ್ಚ್ ಮಾಡಿದಾಗ ನನಗೆ ಸ್ವಲ್ಪ ಚೆನ್ನಾಗಿರೋ ಹಾಸ್ಪಿಟ್ಲ್ ಅಂದರೆ ವಿಜಯಶ್ರೀ, ಮೆಡಾಕ್ಸ್ ಅದೆಲ್ಲ ಸಿಕ್ತು. ನಂಗೆ ನಿಯರ್ ಬೈ ಆಗೋದು. ಮತ್ತು ಇನ್ನು ಚೆನ್ನಾಗಿರೋ ಬನ್ನೇರುಘಟ್ಟ ರೋಡಲ್ಲಿ ತುಂಬ ಚೆನ್ನಾಗಿರೋದೆಲ್ಲ ಇದೆ ಆ್ಯಕ್ಚುಲಿ. ರೈನ್ಬೋ ಇದೆ, ಫೋರ್ಟಿಸ್, ಅಪೋಲೋ ಅದೆಲ್ಲ ಇದೆ. ತುಂಬ ಕಾಸ್ಟ್ಲಿ ಅದೆಲ್ಲ ಸ್ವಲ್ಪ ಜಾಸ್ತಿ. ಬಟ್ ಮಕ್ಕಳದ್ದೇ ಹಾಸ್ಪಿಟ್ಲ್ ಬೇಕಾದ್ರೆ ರೈನ್ಬೋ ಇದೆ, ಚೆನ್ನಾಗಿರೋದಿದೆ. ಬಟ್ ನನಗೆ ಇಲ್ಲಿ ಹತ್ತಿರ ಆಗೋದು ನೋಡ್ಕೋಬೇಕು. ನನಗೆ ರೈನ್ಬೋ ತೋರಿಸೋಣ ಅಂತ ನಂಗೆ ಇಷ್ಟ ಇತ್ತು. ಬಟ್ ರೈನ್ಬೋ ಏನಾಗುತ್ತೆ ಅಂದರೆ ನಂಗೆ ತುಂಬ ದೂರ ಆಗುತ್ತೆ. ಬನ್ನೇರುಘಟ್ಟ ರೋಡ್ ಅಂದ ಕೂಡಲೇ ಬನ್ನೇರುಘಟ್ಟಕ್ಕೆ ಹತ್ತಿರ ಆಗಲ್ಲ, ತುಂಬ ದೂರ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವತ್ತು ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಯಾವುದಾದ್ರು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡ್ತಾ ಇದ್ದೀರಾ ಅಂದರೆ, ನಿಮ್ಗೆ ಆದಷ್ಟು ನಿಯರ್ ಬೈ ಕನ್ಸಲ್ಟ್ ಮಾಡ್ಕೊಳ್ಳಿ. ನಿಮ್ಮ ಮನೆ ಹತ್ತಿರಕ್ಕೆ ಯಾವ ಸಿಗುತ್ತೆ ನಿಮಗೆ. ಯಾಕಂದರೆ ಏನಾದರೂ ಎಮರ್ಜೆನ್ಸಿ ಕೇಸ್, ಏನಾದರೂ ಎಮರ್ಜೆನ್ಸಿ ಸಿಚುವೇಷನಲ್ಲಿ ನೀವು ಆದಷ್ಟು ಬೇಗ ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋಂಗಿರಬೇಕು ಹೋಗಿ. ಅದಕ್ಕೋಸ್ಕರ ಆದಷ್ಟು ನಿಮ್ಮ ಮನೆ ಹತ್ತಿರ ನಿಮ್ಗೆ ಯಾವ್ದು ಹತ್ತಿರ ಆಗುತ್ತೆ ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ನಂಗೆ ಇದು ಅನಿಸೋದಪ್ಪ ಆ್ಯಕ್ಚುಲಿ ಎಕ್ಸ್ಪೀರಿಯೆನ್ಸ್. ನಿಮಗೂ ಅದೇ ಥರ ಅನಿಸಿದ್ರೆ ಹಾಗೆ ಅದೇ ಥರ ಮಾಡ್ಕೊಳ್ಳೋದು ಬೆಸ್ಟ್. ಯಾಕಂದರೆ ನಮ್ಗೆ ಏನಾದರೂ ಅರ್ಜೆಂಟ್ ಇದ್ದರೆ ಇಮಿಡಿಯೇಟ್ ಹೋಗಿ ನಾವು ಕನ್ಸಲ್ಟ್ ಮಾಡೋಂಗಿರಬೇಕು. ಅದಕ್ಕೋಸ್ಕರ ನನಗಿದು ಮೆಡಾಕ್ಸ್ ಹಾಸ್ಪಿಟ್ಲು ನಂಗೆ ಆರಾಮ್ಸೆ ಹೋಗ್ಬೋದು. ನಾನು ಕ್ಯಾಬಲ್ಲಿ ಹೋದರೆ
5 to 10 ಮಿನಿಟ್ಸಲ್ಲಿ ನಾನು ಹಾಸ್ಪಿಟಲ್ ರೀಚ್ ಆಗ್ತೀನಿ. ಅದಕ್ಕೋಸ್ಕರ ನಾನು ಮೆಡಕ್ಸಿಗೆ ಕನ್ಸಲ್ಟ್ ಮಾಡಿದ್ದೀನಿ. ನಾನು ಮೆಡಕ್ಸಲ್ಲಿ ಗೈನಕಾಲಜಿಸ್ಟ್ ಬಂದುಬಿಟ್ಟು ನಂದು ಡಾಕ್ಟರ್ ಸುಮಂಗಲ ಅಂತ. ತುಂಬ ಚೆನ್ನಾಗಿ ನೋಡ್ತಾರೆ ಮೇಡಮ್, ತುಂಬ ಚೆನ್ನಾಗಿದ್ದಾರೆ. ನನಗೆ ಇಷ್ಟ ಆಯಿತು. ಡಾಕ್ಟರ್ ವಿಷಯದಲ್ಲಿ ಏನು ಮಾತಿಲ್ಲ. ನನಗೆ ಇವತ್ತಿನ ತನಕ ಒಂದು ಕಂಪ್ಲೇಂಟ್ಸ್ ಇಲ್ಲ ಅವ್ರ ಮೇಲೆ. ತುಂಬ ಚೆನ್ನಾಗಿ ನೋಡ್ತಾರೆ, ತುಂಬ ಸ್ವೀಟಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಏನೇ ಡೌಟ್ಸ್ ಇದ್ದು ಅಡ್ವೈಸ್ ಮಾಡ್ತಾರೆ. ಸೊ ಇದಿಷ್ಟು ಡಾಕ್ಟ್ರ್ ಬಗ್ಗೆ. ನನಗೆ ಹಾಸ್ಪಿಟಲ್ ಬಗ್ಗೆ ಮಾತಾಡಲಿಕ್ಕೆ ಹೇಳೋದಾದರೆ, ನನಗೆ ಹಾಸ್ಪಿಟಲ್ ರಿಸೆಪ್ಷನ್ ಸ್ಟಾಫ್ಸು ಮತ್ತು ಬೇರೆ ಕೆಲವು ಸ್ಟಾಫ್ಸ್ ಎಲ್ಲ ಅಷ್ಟು ಇಷ್ಟ ಆಗಿಲ್ಲ. ಸ್ವಲ್ಪ ನನಗೆ ಅಷ್ಟು ಪಟ್ಟಂತ ಕೋಪ್ರೇಟ್ ಮಾಡಲಿಲ್ಲ ಕೆಲವೊಂದು 2-3 ಸಲ. ನಂಗೆ ಅದಕ್ಕೆ ಅವ್ರ ಮೇಲೆ ಸ್ವಲ್ಪ ಇಷ್ಟ ಆಗಿಲ್ಲ. ಹಾಸ್ಪಿಟಲ್ದು ಹೈಜೀನ್ ಎಲ್ಲ ತುಂಬ ಚೆನ್ನಾಗಿದೆ, ಬೇರೆ ಎಲ್ಲ ಏನಿಲ್ಲ. ಬಟ್ ಮೇಡಮ್ ಬಗ್ಗೆನೂ ಏನೂ ಇಲ್ಲ, ಚೆನ್ನಾಗಿ ನೋಡ್ತಾರೆ. ಓಕೆ, ಇದಿಷ್ಟು. ಯಾಕೆ ನಾನು ಇದ್ರ ಬಗ್ಗೆ ಯಾಕೆ ಡೀಟೇಲ್ ಕೊಟ್ಟೆ ಅಂದರೆ, ಯಾರಾದರೂ ಈ ಕಡೆ ಇರೋರು ಯಾರಾದ್ರು ಅದೇ ನೋಡ್ತಾ ಇದ್ದೆ ಯಾವ ಡಾಕ್ಟ್ರಿಗೆ ತೋರ್ಸೋಣ ಚೆನ್ನಾಗಿ ಯಾರಿದ್ದಾರೆ ಅಂತ ನೋಡ್ತಾ ಇದ್ದರೆ, ನೀವು ಡಾಕ್ಟರ್ ಸುಮಂಗಲನ ಕನ್ಸಲ್ಟ್ ಮಾಡ್ಬೋದು ಬೇಕಾದರೆ. ಅವರು ಮಂಡೇ ಟು ಸ್ಯಾಟರ್ಡೇ 11 AM ಸಿಗ್ತಾರೆ. ಎಷ್ಟೋ ತನಕ ಇರ್ತಾರೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವ್ರು ಡಿಪೆಂಡ್ ಅಪೋನ್ ಮೋಸ್ಟ್ಲಿ ಪೇಷಂಟು. ಮೋಸ್ಟ್ಲಿ 12:30 ತನಕ ಕನ್ಫರ್ಮ್ ಇದ್ದೇ ಇರ್ತಾರೆ. ಅದಾದಮೇಲೆ ಅವರು ಡಿಪೆಂಡ್ ಅಪೋನ್ ಪೇಷಂಟ್ಸಿಗೆ ಥರ ಇರ್ತಾರೆ. ಮೋಸ್ಟ್ಲಿ ನಾನು ಕೇಳಿರೋ ಪ್ರಕಾರ ಅದೇ ಥರ. ಅವರು ಪೇಷಂಟ್ ಇದ್ದರೆ 1 o'clock 2 o'clock ತನಕ ಇರ್ತಾರೆ ಅವರು. ಪೇಷಂಟ್ ಇಲ್ಲ ಅಂದರೆ ಮೋಸ್ಟ್ಲಿ ಬೇಗ ಹೋಗ್ತಾರೆ, ಆ ಥರ ಇರ್ಬೋದು. ಬಟ್ 12:30 ತನಕ ಇದ್ದೇ ಇರ್ತಾರೆ. ನೀವು ಆನ್ಲೈನಲ್ಲಿ ಮೆಡಕ್ಸ್ ಹಾಸ್ಪಿಟಲ್ ನಂಬರ್ ಸಿಗುತ್ತೆ, ಸರ್ಚ್ ಮಾಡಿಬಿಟ್ಟು ಫೋನ್ ಮಾಡಿ ಒಂದು ಕೇಳ್ಕೊಂಡು ಹೋಗಿ. ಬೇಕಾದ್ರೆ ಹೋಗೋದಿದ್ರೆ ಯಾರು ಹೋಗೋಕೆ ಗೈನಕಾಲಜಿಸ್ಟನ್ನ ಹುಡುಕ್ತಾ ಇದ್ದು ಬೇಕಾದ್ರೆ ನೋಡಿ ಚೆನ್ನಾಗಿ ನೋಡ್ತಾರೆ. ಸೊ ಇದಾದಮೇಲೆ ನನಗೆ ಫಸ್ಟ್ ಸ್ಕ್ಯಾನ್ ಬಗ್ಗೆ ಮಾತಾಡೋದಾದ್ರೆ, ನಂಗೆ ಫಸ್ಟ್ ಸ್ಕ್ಯಾನ್ ಅರೌಂಡ್ 8 ವೀಕಲ್ಲಿ ಹೇಳಿದ್ದು. ನನಗೆ 8 ವೀಕ್ ಆಗಿದೆ ಅಂತ ಅಂದ್ಕೊಂಡಿದ್ದೆ. ಅವಾಗ 8 ವೀಕ್ ಅಂತ ಅನಿಸಿತ್ತು. ಬಟ್ ಸ್ಕ್ಯಾನ್ ಮಾಡಿದಾಗ ಸ್ಕ್ಯಾನಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ನಂಗೆ 7 week 0 day ಅಂತ ಕೊಟ್ಟಿದ್ದಾರೆ ಫಸ್ಟ್ ಸ್ಕ್ಯಾನು. ಫಸ್ಟ್ ಸ್ಕ್ಯಾನ್ ಮಾಡಿಸಿರೋದು ನಾನು ಡೇಟ್ ಬಂದುಬಿಟ್ಟು 17/7/24 ಮಾಡಿಸಿದ್ದೆ. ನನಗೆ ಈ ಸ್ಕ್ಯಾನ್ ಮಾಡಿರೋದು ನಮ್ಮ ಮೇಡಮೇ, ಡಾಕ್ಟರ್ ಸುಮಂಗಲ್ ಅವರೇ ಮಾಡಿದ್ದು. ಅವರೇ ಆಪ್ರೇಟ್ ಮಾಡಿದ್ದು ಮೆಷಿನೆಲ್ಲ. ಅಲ್ಲೇ ಸ್ಕ್ಯಾನಿಂಗ್ ಮಾಡಿಸಿದ್ದು. ನಾನು ಮೆಡಕ್ಸಲ್ಲೇ ಮಾಡಿಸಿದ್ದೆ ಫಸ್ಟ್ ಸ್ಕ್ಯಾನು. ಬೇಬಿ ಹಾರ್ಟ್ ರೇಟ್ ಬಂದುಬಿಟ್ಟು ಅವಾಗ 117 beat per minute ಇತ್ತು. ಮತ್ತು ಬೇರೆ ನಂಗೆ ಗೊತ್ತಿಲ್ಲ. ಸರ್ವಿಕಲ್ ಲೆಂತ್ 3.1 cm ಇತ್ತು. ಲೆಫ್ಟ್ ಓವರ್ ನಾರ್ಮಲ್, ರೈಟ್ ಓವರ್ ಕೂಡ ನಾರ್ಮಲ್ ಇತ್ತು. ಎಲ್ಲ ನಾರ್ಮಲ್ ಅಂತ ಮೇಡಮ್ ಹೇಳಿದ್ದು. ನನಗೆ ಈ ಮಾನಿಟರಲ್ಲಿ ಬೇಬಿದು ಪಿಕ್ಚರ್ ಕೂಡ ತೋರಿಸಿದ್ದು. ಟು ಬಿ ಫ್ರ್ಯಾಂಕ್ ನನಗೆ ಏನು ಗೊತ್ತಾಗಿಲ್ಲ ಆವಾಗ. ಏನಿದೆ ಅಂತ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ಕಾಣಿಸುತ್ತಲ್ಲ, ಇಲ್ಲಿಗ ಪಿಕ್ಚರ್ಸ್ ಕೊಟ್ಟಿದ್ದಾರೆ ನೋಡ್ಬೋದು ನೀವು. ಏನು ಅಷ್ಟು ಕ್ಲಿಯರಾಗಿ ಗೊತ್ತಾಗಲ್ಲ. ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ನಿಮ್ಮ ಬೇಬಿ ನೋಡಿ ಅಂತ ತೋರಿಸ್ತಾರೆ ಅಷ್ಟೇ. ಬಟ್ ಎಲ್ಲರೂ ಹ್ಞೂ ಅಂತ ಅನ್ಬೇಕು. ನಾನು ಹ್ಞೂ ಅಂತಲೇ ಅಂದೆ, ಯಾಕಂದರೆ ಕಾಣಿಸಿಲ್ಲ ಅಂತ ಅದ್ರಲ್ಲಿ ಏನು ಕಾಣಿಸಲ್ಲ ಆ್ಯಕ್ಚುಲಿ. ಆವಾಗ ಇನ್ನು ಪುಟ್ಟದಾಗಿರುತ್ತೆ, ಸೈಜೇ ಇರಲ್ಲ, ಎಷ್ಟು ಚಿಕ್ಕದಾಗಿರುತ್ತೆ. ಸೊ ಏನು ಗೊತ್ತಾಗಲ್ಲ. ಮತ್ತು ಅದಕ್ಕೊಂದು ಶೇಪ್ ಬಂದಿರಲ್ಲ ಕರೆಕ್ಟು. ಸೊ ಅದಕ್ಕೋಸ್ಕರ ಏನು ಗೊತ್ತಾಗಲ್ಲ ಕ್ಲಿಯರ್ಲಿ. ಬಟ್ ಹಾರ್ಟ್ ಬೀಟ್ ಇದೆಯಲ್ಲ, ಅದನ್ನು ಕೇಳಿಸ್ತಾರೆ. ಸ್ವಲ್ಪ ಸೌಂಡ್ ಲೌಡಾಗಿ ಕೇಳಿಸ್ತಾರೆ, ಅದು ಚೆನ್ನಾಗಿ ಕೇಳಿಸುತ್ತೆ. ಅದು ನಂಗೆ ಕೇಳಿಸಿದ್ರು, ಅದು ಕೇಳಿತ್ತು, ಅದು ಚೆನ್ನಾಗಿತ್ತು ಅಷ್ಟೇ. ಫಸ್ಟ್ ಸ್ಕ್ಯಾನಿಂಗ್ ಇಷ್ಟೇ. ನಮಗೇನಿದ್ರಲ್ಲಿ ಬೇರೆ ನಂಗೆ ಇದೆಲ್ಲ ಡೀಟೇಲಾಗಿ ಓದ್ಲಿಕ್ಕೆ ಅಷ್ಟು ಗೊತ್ತಿಲ್ಲ, ನಂಗೆ ಬರೋಲ್ಲ. ನಂಗೆ ಗೊತ್ತಿರೋದು ಅಷ್ಟನ್ನೇ ಹೇಳ್ತಾ ಇದ್ದೀನಿ. ಸೊ ಈ ಸ್ಕ್ಯಾನ್ ಇದರಲ್ಲೇ ನನಗೆ EDD ಕೊಟ್ಟಿದ್ದು, ಅಂದರೆ ಎಸ್ಟಿಮೇಟ್ ಡೆಲಿವರಿ ಡೇಟ್ ಕೊಟ್ಟಿದ್ದು. ನಂದು ಇದು ಡೆಲಿವರಿ ಡೇಟ್ ಬಂದುಬಿಟ್ಟು ಇವಾಗ ಕೊಟ್ಟಿರೋದು ಎಲ್ಲ 2 ಸ್ಕ್ಯಾನಲ್ಲೂ ಸೇಮೇ ಕೊಟ್ಟಿದ್ದಾರೆ. March 5 ಕೊಟ್ಟಿದ್ದಾರೆ 2025ಗೆ. March 5 ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಗೊತ್ತಿಲ್ಲ, ಬೇಗನೂ ಆಗ್ಬೋದು, ಅದೇ ಆ ಟೈಮಿಗೂ ಆಗ್ಬೋದು. ಲೇಟ್ ಅಂತೂ ಆಗಲ್ಲ, ಡೇಟ್ಗಿಂತ ಮುಂಚೆನೇ ಆಗುತ್ತೆ. ಆಲ್ಮೋಸ್ಟ್ ಬೇಗನೆ ಆಗುತ್ತೆ ಅಂತಲೇ ಅನಿಸುತ್ತೆ ಎಲ್ರಿಗೂ. ಸೊ ನಂಗೆ ಗೊತ್ತಿಲ್ಲ ಹೆಂಗಾಗುತ್ತೋ ಗೊತ್ತಿಲ್ಲ, ಬಟ್ ಡೇಟ್ ಅದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಸ್ಕ್ಯಾನ್ ನಂದು NT ಸ್ಕ್ಯಾನ್. ಇದು ಮೇನ್ ಸ್ಕ್ಯಾನ್ ಆ್ಯಕ್ಚುಲಿ. ಇದು ಮೇನ್ ಸ್ಕ್ಯಾನ್, ಅದು ಮೇನ್ ಸ್ಕ್ಯಾನ್. ನೀವು ಈ ಸ್ಕ್ಯಾನ್ನೆಲ್ಲ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಈ ಸ್ಕ್ಯಾನೆಲ್ಲ ಮಾಡಿಸೋದ್ರಿಂದ ಏನಾದರೂ ಬೇಬಿ ಪ್ರಾಬ್ಲಮ್ ಇದ್ದರೆ, ಏನಾದರೂ ಪ್ರಾಬ್ಲಮ್ಸ್ ಎಲ್ಲ ಇದ್ದರೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಗೊತ್ತಾಗುತ್ತೆ. ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಗೊತ್ತಾಗೋದೇ ಸೇಫ್ ಆ್ಯಕ್ಚುಲಿ, ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ. ಯಾಕಂದರೆ ನೆಕ್ಸ್ಟ್ ನಮಗೆ ಅದನ್ನು ಸರಿ ಮಾಡ್ಕೊಳ್ಳಿಕ್ಕಾಗಲ್ಲ, ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ನ, NT ಸ್ಕ್ಯಾನ್ನ, ನೆಕ್ಸ್ಟ್ ಈಗ 5 ಮಂತಲ್ಲಿ ನಂಗೆ ಇನ್ನೊಂದು ಸ್ಕ್ಯಾನ್ ಬರುತ್ತೆ, ಅನೋಮಲಿ ಸ್ಕ್ಯಾನ್ ಅಂತ. ಅದನ್ನೆಲ್ಲ ಮಿಸ್ ಮಾಡ್ಕೋಬಾರ್ದು ಆ್ಯಕ್ಚುಲಿ. ಅದೆಲ್ಲ ನಮ್ಮ ಸೇಫ್ಟಿಗೆ ಮಾಡಿಸೋದು ನಾವು. ಸೊ ನೆಕ್ಸ್ಟ್ ಸ್ಕ್ಯಾನ್ ಬಂದುಬಿಟ್ಟು ನಾನು 21/8/24ಗೆ ಮಾಡಿಸಿರೋದು. ನಂಗೆ ಆವಾಗಲೇ ಹೇಳಿದ್ರು ಮೇಡಮ್ ಮಾಡಿಸಿ ಅಂತ. ನಾನು ಈ ಸ್ಕ್ಯಾನನ್ನು ಮೆಡಕ್ಸಲ್ಲಿ ಮಾಡಿಸಿಲ್ಲ. ನಾನು ಮೆಡಕ್ಸಲ್ಲಿ ವಿಚಾರಿಸಿದೆ ಎಷ್ಟು ಚಾರ್ಜ್ ಅಂತ ಕೇಳಿದೆ. ಅವರು 2500 ಆಗುತ್ತೆ ಅಂದರೆ NT ಸ್ಕ್ಯಾನ್ಗೆ. ಮೆಡಕ್ಸ್ ಪಕ್ಕನೇ, ಮೆಡಕ್ಸಿಂದ ಒಂದು 1/2 kilometer ಆಗಲ್ಲ. ಅದಕ್ಕಿಂತ ಮುಂದೆ ಮ್ಯಾಗ್ನಸ್ ಅಂತ ಒಂದಿದೆ, ಅದು ಡಯಾಗ್ನೋಸ್ಟಿಕ್ಸ್ ಹಾಸ್ಪಿಟ್ಲ್ ಅಲ್ಲ. ಅಲ್ಲಿ ಕನ್ಸಲ್ಟೇಷನ್ ಇದೆ ಅಂತ ಹೇಳ್ತಾರೆ, ಬಟ್ ಇವಾಗ ರೆಗ್ಯುಲರ್ ಕನ್ಸಲ್ಟೇಷನಲ್ಲಿ ಇಲ್ಲ. ಅಲ್ಲಿ ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡು ಹೋಗ್ಬೇಕು ಫೋನ್. ಬಟ್ ಇದು ಕೂಡ ನೀವು ಸ್ಕ್ಯಾನಿಂಗ್ ಕೂಡ ಡೈರೆಕ್ಟಾಗಿ ಹೋಗಬೇಡಿ. ಯಾರು ಮ್ಯಾಗ್ನಸಲ್ಲಿ ಮಾಡಿಸೋರಿದ್ದರೆ ಡೈರೆಕ್ಟಾಗಿ ಹೋಗಬೇಡಿ. ಕಾಲ್ ಮಾಡಿಕೊಂಡು ಡಾಕ್ಟರ್ ಇದ್ದಾರಾ ಅಂತ ಕೇಳ್ಕೊಂಡು ಹೋಗಿ. ಯಾಕಂದರೆ
ಅಲ್ಲಿ ಎಲ್ಲ ಸಲ ಡಾಕ್ಟರ್ ಇರಲ್ಲ, ಕೆಲವು ಸಲ ಇಲ್ಲದೆ ಇರ್ತಾರೆ, ನೀವು ಹೋಗಿ ವೇಸ್ಟ್ ಆಗಬಾರ್ದು. ಇದು ಕೂಡ ಮ್ಯಾಗ್ನಸ್ ಕೂಡ ನಿಮಗೆ ಆನ್ಲೈನಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದರೆ ನಂಬರ್ ಸಿಗುತ್ತೆ, ಕಾಲ್ ಮಾಡ್ಕೊಂಡು ಹೋಗಿ. ನಾನು ಮ್ಯಾಗ್ನಸಲ್ಲಿ ಆ್ಯಂಟಿ ಸ್ಕ್ಯಾನಿಗೆ ವಿಚಾರಿಸಿದೆ. ನಾನು ಯಾವತ್ತೂ ಒಂದೇ ಕಡೆ ಹೋಗಲ್ಲ, ನಾನು ಒಂದು 2-3 ಕಡೆ ಕೇಳ್ತೀನಿ ಪ್ರೈಸಸ್ ಎಲ್ಲ. ಈಗ ಬ್ಲಡ್ ಟೆಸ್ಟ್ ಸ್ಕ್ಯಾನ್ಸ್ ಇದೆಲ್ಲ ಕಂಪೇರ್ ಮಾಡಿ ನೋಡ್ತೀನಿ. ಸ್ಕ್ಯಾನ್ ಬ್ಲಡ್ ಟೆಸ್ಟ್ ಎಲ್ಲ ನೀವು ಎಲ್ಲಿ ಮಾಡಿದ್ದು ಒಂದೇ, ಬಟ್ ಡಾಕ್ಟರ್ ಮಾತ್ರ ಚೇಂಜ್ ಮಾಡ್ತಾ ಇರಬೇಡಿ, ಡಾಕ್ಟರ್ನ ಒಂದೇ ಇಟ್ಕೊಳ್ಳಿ. ಯಾಕಂದರೆ ನಿಮಗೆ ಡಾಕ್ಟರ್ ಪದೇ ಪದೇ ಚೇಂಜ್ ಮಾಡಬಾರ್ದು ನೀವು. ಈಗ ಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ಡಾಕ್ಟರ್ ಚೇಂಜ್ ಮಾಡ್ತಾ ಇದ್ದರೆ ನಿಮ್ಮದು ಒಬ್ಬರಿಗೆ ಜೊತೆನೇ ಕನ್ಸಲ್ಟೇಷನಲ್ಲಿದ್ದು ಒಳ್ಳೇದು ಆ್ಯಕ್ಚುಲಿ. ಅಂದರೆ ಚೇಂಜ್ ಮಾಡ್ತಾ ಇದ್ದರೆ ನೀವು ಅವ್ರಿಗೆ ನಿಮ್ಮ ಡೀಟೇಲ್ಸ್ ಕರೆಕ್ಟಾಗಿ ಗೊತ್ತಿರಲ್ಲ, ನಿಮ್ಗೆ ಏನು ಪ್ರಾಬ್ಲಮ್ ಇದೆ, ನಿಮಗೆ ಹೆಂಗೆ ಕರೆಕ್ಟು ಎಲ್ಲ ಒಬ್ರಿಗೆ ಗೊತ್ತಿರುತ್ತೆ, ಅವ್ರ ಜೊತೆನೇ ಕನ್ಸಲ್ಟ್ ಮಾಡಿದರೆ ಒಳ್ಳೇದು ನೀವು. ಸೊ ಅದಕ್ಕೋಸ್ಕರ ಬಟ್ ಸ್ಕ್ಯಾನ್ಸ್ ನೀವು ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಸ್ಕ್ಯಾನ್ ಎಲ್ಲ ಏನಾಗಲ್ಲ, ಸ್ಕ್ಯಾನ್ ಬ್ಲಡ್ ಟೆಸ್ಟ್ ಎಲ್ಲ ಎಲ್ಲಿ ಬೇಕಾದ್ರೂ ಮಾಡಿಸ್ಕೋಬೋದು. ಸೊ ಅದಕ್ಕೋಸ್ಕರ ನಾನು ಮ್ಯಾಗ್ನಸಲ್ಲೂ ವಿಚಾರಿಸಿದೆ ಎಷ್ಟಾಗುತ್ತೆ ಅಂತ. ಅವ್ರು 1300 ಅಂದರು. ಇಲ್ಲಿ 100 ಮೀಟರ್ ಡಿಫ್ರೆಂಟಲ್ಲಿ ಇಷ್ಟು ಡಿಫ್ರೆನ್ಸ್ ಇತ್ತು ಆ್ಯಕ್ಚುಲಿ. ಯಾರಿಗಾದ್ರು ಗೊತ್ತಿಲ್ಲದೆ ಇದೇ ಥರ ನೀವು ಒಂದು 2-3 ಕಡೆ ಟ್ರೈ ಮಾಡಿ, 2-3 ಕಡೆ ಫೋನ್ ಮಾಡಿ ಕೇಳಿ. ಇವಾಗ ಗೂಗಲಲ್ಲಿ ನಿಮಗೆ ಯಾವ ನಂಬರ್ ಬೇಕು, ಏನು ಡೀಟೇಲ್ಸ್ ಬೇಕು ಎಲ್ಲ ಒಂದು ಸೆಕೆಂಡಲ್ಲಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಒಂದು 2-3 ಕಡೆ ವಿಚಾರಿಸಿ ಮಾಡಿ, ಪಟ್ ಅಂತ ಹೇಳಿದ್ಕೊಳ್ಳೆ ಮಾಡಿಸ್ಬಿಡ್ಬೇಡಿ. ಸೊ ಅದಕ್ಕೋಸ್ಕರ ನಾನು ಮ್ಯಾಗ್ನಸಲ್ಲಿ ವಿಚಾರಿಸಿದೆ. ಮ್ಯಾಗ್ನಸಲ್ಲಿ 1300 ಅಂದರು. ಸೊ ಅದಕ್ಕೋಸ್ಕರ ಯಾರು ತಾನೇ ಜಾಸ್ತಿ ದುಡ್ಡು ಸುಮ್ಮನೆ ಯಾರು ಕೊಡ್ತಾರೆ. ಸೊ ನಾನು ಮ್ಯಾಗ್ನಸಲ್ಲಿ ಸೆಕೆಂಡ್ ಸ್ಕ್ಯಾನ್ ಆ್ಯಂಟಿ ಸ್ಕ್ಯಾನ್ ಮಾಡಿಸಿರೋದು. ಬಟ್ ಮ್ಯಾಗ್ನಸಲ್ಲಿ ಇವಾಗಲೇ ಹೇಳ್ತಾ ಇದ್ದೀನಿ, ಸ್ಕ್ಯಾನ್ ಮಾಡೋದು ಜೆಂಟ್ಸ್ ಡಾಕ್ಟರ್, ಲೇಡೀಸ್ ಡಾಕ್ಟರ್ ಇಲ್ಲ ಸ್ಕ್ಯಾನಿಂಗಿಗೆ ಇದ್ದಾರೆ ಅಂತ ಹೇಳ್ತಾರೆ. ನಾನು ಇಷ್ಟರೊಳಗೆ ಅದೇ ನಾನು ಇಷ್ಟರೊಳಗೆ 2-3 ಸಲ ಫೋನ್ ಮಾಡಿದಾಗ ಅವರು ನಾನು ಲೇಡೀಸ್ ಡಾಕ್ಟರ್ ಇವತ್ತಿದ್ದಾರಾ ಕೇಳಿದೆ ಸ್ಕ್ಯಾನಿಂಗಿಗೆ, ಇವತ್ತಿಲ್ಲ, ಅವ್ರು ನೆಕ್ಸ್ಟ್ ಬರ್ತಾರೆ ಅಂತಾರೆ. ಗೊತ್ತಿಲ್ಲ ಇದು ನಿಜವಾಗ್ಲೂ ಇದ್ದಾರಾ ಇಲ್ವಾ ನಂಗೆ ಗೊತ್ತಿಲ್ಲ. ಬಟ್ ನಾನು ಕೇಳಿದಾಗೆಲ್ಲ ಅಲ್ಲಿ ಜೆಂಟ್ಸ್ ಡಾಕ್ಟರ್ ಇದ್ದಾರೆ. ಬಟ್ ಈಗ ಈ ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲ ನೀವು ಜೆಂಟ್ಸು ಲೇಡೀಸು ಅದೆಲ್ಲ ನೋಡ್ತಾ ಇದ್ರೆ ಆಗಲ್ಲ. ನೆಕ್ಸ್ಟ್ ನಾವು ಡೆಲಿವರಿಗೆ ಹೋದಾಗಲೂ ನಾನು ಹಾಸ್ಪಿಟಲಲ್ಲಿ ಇದ್ದೀನಿ, ನನಗೆ ಎಕ್ಸ್ಪೀರಿಯೆನ್ಸ್ ಇರೋ ಪ್ರಕಾರ ನೀವು ನಾರ್ಮಲ್ ಡೆಲಿವರಿಗೆ ಹೋದ್ರು ಜೆಂಟ್ಸ್ ಡಾಕ್ಟರ್ ಸಿಗ್ತಾರೆ, ಹೇಳಲಿಕ್ಕಾಗಲ್ಲ. ಅದು ನಾವು ಫಸ್ಟೇ ಡಿಸೈಡ್ ಮಾಡ್ಕೋಬೇಕು. ನಾರ್ಮಲ್ ಡೆಲಿವರಿ ಜೆಂಟ್ಸ್ ಡಾಕ್ಟರ್ ಮಾಡೋದನ್ನು ನಾನು ನೋಡಿದ್ದೀನಿ, ಏನಿಲ್ಲ ಅದರಲ್ಲೆಲ್ಲ ನಾವು ಮುಜುಗರ ಪಡ್ಕೋಬಾರ್ದು. ನನಗೆ ಗೊತ್ತಿರೋ ಪ್ರಕಾರ ಅದೆಲ್ಲ ನಾರ್ಮಲ್, ಡಾಕ್ಟರ್ ಜೊತೆ ಎಲ್ಲ ಏನು ಮುಜುಗರ ಇಟ್ಕೋಬಾರ್ದು ಅಂತ ಹೇಳೋದು ನಾನು. ಸೊ ಇದು ಕೂಡ ಸೆಕೆಂಡ್ ಸ್ಕ್ಯಾನ್ ನಾನು ಅಲ್ಲಿ ಮಾಡಿಸಿರೋದು ಮ್ಯಾಗ್ನಸಲ್ಲಿ. ಆವಾಗ ನನ್ನದು ಬೇಬಿ ಹಾರ್ಟ್ ಬೀಟು ಎಷ್ಟಿತ್ತು ಅಂದರೆ ನನಗೆ ಇವಾಗಲೂ ನೆನಪಿದೆ, 172 ಪರ್ ಬೀಟ್ಸ್ ಮಿನಿಟ್ ಇತ್ತು. ತುಂಬ ಹೈ ಇತ್ತು ಆ್ಯಕ್ಚುಲಿ. ನನಗೆ ಅವತ್ತು ಕೂಡ ಇಡಿಡಿನೂ ಸೇಮ್ ಕೊಟ್ಟಿದ್ದು, ಅದೇ 5/3/2025 ಅಂತಲೇ ಕೊಟ್ಟಿದ್ದರು. ನಕಲ್ ಫೋಲ್ಡ್ ಥಿಕ್ನೆಸ್ ಮೆಷರ್ 1.3 mm ಅಂತ ಕೊಟ್ಟಿದ್ದರು. ನೋಸಲ್ ಬೋನ್ ಈಸ್ ವಿಸ್ವಲೈಟ್. ಮತ್ತು ಇದರಲ್ಲಿ ಸುಮಾರೆಲ್ಲ ಕೊಟ್ಟಿದ್ದಾರೆ, ಅದೆಲ್ಲ ನಂಗೆ ಗೊತ್ತಿಲ್ಲ, ಅದೆಲ್ಲ ಹೇಳಲಿಕ್ಕೆ ಹೋಗಲ್ಲ. ಬಟ್ ಅಷ್ಟೇ. ಇದೆಲ್ಲ ನನಗೆ ಆ ದಿನ ನಾನು ಸ್ಕ್ಯಾನ್ ಮಾಡಿಸಿದಾಗ ನಂಗೆ ಎಷ್ಟು ದಿನ ಆಗಿತ್ತು ಅಂದರೆ 11 week 5 days ಅಂತ ಈ ರಿಪೋರ್ಟಲ್ಲಿ ಕೊಟ್ಟಿದ್ದು. ನಂಗೆ ಆವಾಗ ನಂಗೆ ಕರೆಕ್ಟ್ ನೆನಪಿಲ್ಲ, ನಾನು ಎಷ್ಟು ವೀಕ್ಸಿಗೆ ಹೋಗಿ ಮಾಡಿದ್ದೀನಿ ಅಂತ ನಂಗೆ ನೆನಪಿಲ್ಲ. ಬಟ್ ಇದರಲ್ಲಿ ನಾನು ಆ್ಯಂಟಿ ಸ್ಕ್ಯಾನ್ ಮಾಡಿದಾಗ ನಂಗೆ 11 week 5 days ಆಗಿದೆ ಅಂತ ಬಂದಿದೆ ಈ ಥರ ರಿಪೋರ್ಟಲ್ಲಿ. ಸೊ ಇದಿಷ್ಟು ಇದರಲ್ಲಿ ಬೇಬಿದೆಲ್ಲ ತೋರಿಸಿದ್ದು. ನಂಗೆ ಆವಾಗ ಆ್ಯಂಟಿ ಸ್ಕ್ಯಾನಿಗೆ ಹೋದಾಗ ಮಾತ್ರ ರಿಯಲಿ ನಂಗೆ ಕರೆಕ್ಟಾಗಿ ಬೇಬಿ ಸ್ಟ್ರಕ್ಚರ್ ನಂಗೆ ಕಾಣಿಸಿತ್ತು. ಅವ್ರು ತೋರಿಸಿದ್ರು ಇದು ನಿಮ್ಮ ಬೇಬಿ ಅಂತ ಹೇಳಿದಾಗ ನಂಗೆ ಕರೆಕ್ಟಾಗಿ ಕಾಣಿಸಿತ್ತು. ಹ್ಯಾಂಡ್ ಲೆಗ್ ಎಲ್ಲ ಅವರು ಸಪ್ರೇಟಾಗಿ ತೋರಿಸಿದ್ರು ಅಲ್ಲಿ. ಅಂದರೆ ನೋಡಿ ಇದು ಹ್ಯಾಂಡ್ ಇದೆ, ಅದೆಲ್ಲ ನಂಗೆ ಕ್ಲಿಯರಾಗಿ ಕಾಣಿಸಿತ್ತು. ಸ್ಪೆಷಲಿ ಮತ್ತು ಇಲ್ಲೊಂದು ಪಿಕ್ಚರ್ಸ್ ಇದೆ, ನಿಮ್ಗೆ ಇಲ್ಲಿ ಕ್ಯಾಮ್ರಾದಲ್ಲಿ ಗೊತ್ತಾಗಲ್ಲ ಬಿಡಿ, ಇಲ್ಲೊಂದು ಪಿಕ್ಚರ್ ಇದೆ, ಇದರಲ್ಲೂ ಕೂಡ ಕ್ಲಿಯರಾಗಿ ಕಾಣಿಸುತ್ತೆ ಬೇಬಿ. ಮತ್ತು ಹಾರ್ಟ್ ಬೀಟ್ ಕೂಡ ಕೇಳಿಸಿದ್ದು ಕ್ಲಿಯರಾಗಿ, ಹಾರ್ಟ್ ಬೀಟ್ ಕೂಡ ಚೆನ್ನಾಗಿ ಕೇಳಿಸಿತ್ತು. ಟಚ್ವುಡ್ 2 ಸ್ಕ್ಯಾನಲ್ಲಿ ಏನು ನನಗೆ ಏನು ಡಿಫಾಲ್ಟ್ ಅಂತ ಏನು ಹೇಳಲಿಲ್ಲ, 2 ಸ್ಕ್ಯಾನ್ ಚೆನ್ನಾಗಿ ಬಂದಿದೆ. ಅದಾದಮೇಲೆ ಬ್ಲಡ್ ಟೆಸ್ಟಿಗೆ ಹೇಳೋದಾದರೆ ಇಷ್ಟೊಳಗೂ ಅದೇ ಡಬಲ್ ಮಾರ್ಕರ್. ನಂಗೆ ಬ್ಲಡ್ ಟೆಸ್ಟ್ ಬಗ್ಗೆ ಗೊತ್ತು, ಇಷ್ಟು ಬ್ಲಡ್ ಟೆಸ್ಟ್ ಮಾಡಿಸಿದ್ದೆ ನಾನು. ಇಷ್ಟನ್ನು ಈ ಆ್ಯಂಟಿ ಸ್ಕ್ಯಾನ್ ಇದೆಯಲ್ಲ, ಸೆಕೆಂಡ್ ಸ್ಕ್ಯಾನ್ ಆದಮೇಲೆ ಇಷ್ಟು ಬ್ಲಡ್ ಟೆಸ್ಟ್ ಹೇಳ್ತಾರೆ, ಸುಮಾರು ಬ್ಲಡ್ ಟೆಸ್ಟ್ ಇದೆ. ಅದು ಹೇಳೋದಾದರೆ ಒಂದು ಸೆಕೆಂಡ್ ಎಂತ ಏನೆಲ್ಲ ಟೆಸ್ಟ್ ಹೇಳಿದ್ದಾರೆ ಅಂತ ಹೇಳೋದಾದರೆ, CBC, ಬ್ಲಡ್ ಗ್ರೂಪು, RBS, HbA ಮತ್ತು C, ಆಮೇಲೆ F3 ಅಂತ ಏನೋ, ಮತ್ತು F3, T4, F4 ಏನೋ, TS ಏನೋ, ನಂಗೆ ಅದೇನು ಹ್ಯಾಂಡ್ ರೈಟಿಂಗ್ ಅಷ್ಟು ಅರ್ಥ ಆಗ್ತಾ ಇಲ್ಲ. HIV, HB2 ಏನೋ ಎಲ್ಲ ಇದೆ, ಮತ್ತು SCV, ಆಮೇಲೆ VDRL ಅಂತ ಏನೋ ಇದೆ, ಮತ್ತು ಡಬಲ್ ಮಾರ್ಕರು ಮತ್ತೊಂದು ಏನೆಲ್ಲ ಇದೆ. ಇಷ್ಟು ಟೋಟಲ್ ಇಷ್ಟು ಇಲ್ಲಿದೆ ನೋಡಿ, ಇಷ್ಟು ಟೆಸ್ಟ್ ಹೇಳಿದರು.
ಎಷ್ಟು ಟೆಸ್ಟು ನಾನು ಮಾಡಿಸಿರೋದು ಇದು ಈ ಬ್ಲಡ್ ಟೆಸ್ಟ್ ಬಂದುಬಿಟ್ಟು ನಾನು ಮಾಡಿಸಿರೋದು ಇದ್ರಲ್ಲಿ ಕೇಳಿದೆ ಮೆಡಕ್ಸಲ್ಲಿ ಏನು 8,000 ಸಮಥಿಂಗ್ ಹೇಳಿದ್ದು. ನಾನು ಬೇರೆ ಕಡೆ ಮಾಡಿಸಿದ್ದೀನಿ, ಗ್ರೀನ್ ಸಿಟಿ ಡಯಾಗ್ನೋಸ್ಟಿಕ್ ಲ್ಯಾಬ್ರೇಟ್ರಿ ಅಂತ. ಯಾಕಂದರೆ ಗಿರಿ ಫ್ರೆಂಡ್ ಅವರದ್ದಿದ್ದು, ಗಿರಿಗೆ ಪರಿಚಯ ಇದೆ, ನಮ್ಗೆ ಸ್ವಲ್ಪ ಡಿಸ್ಕೌಂಟಲ್ಲಿ ಮಾಡಿಕೊಡ್ತೀನಿ ಅಂತ ನಾನು ಅದಕ್ಕೆ ಅಲ್ಲಿ ಮಾಡಿಸಿರೋದು ಅದಕ್ಕೆ ಅಲ್ಲಿ ಮಾಡಿಸಿದೆ. ಇದರಲ್ಲೂ ಕೂಡ ಬ್ಲಡ್ ಟೆಸ್ಟಲ್ಲಿ ಕೂಡ ನಾನು ಡೀಟೇಲಾಗಿ ಹೇಳಲ್ಲ, ಥೈರಾಯ್ಡ್ ಎಲ್ಲ ನೋಡ್ತಾರೆ. ನಂಗೆ ಥೈರಾಯ್ಡ್ ನಾರ್ಮಲ್ ಇದೆ, HB ನೋಡ್ತಾರೆ. HB ನಂಗೆ 12 ಪಾಯಿಂಟ್ ಸಮಥಿಂಗ್ ಇತ್ತು, ನಾರ್ಮಲ್ ಇತ್ತು, ಚೆನ್ನಾಗಿದೆ, ಪರವಾಗಿಲ್ಲ. ನೆಕ್ಸ್ಟ್ HIV ಎಲ್ಲ ನೆಗೆಟಿವ್ ಇದೆ, ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇದೆ. ಡಬಲ್ ಮಾರ್ಕರ್ ಅದು ಏನಕ್ಕೆ ನೋಡ್ತಾರೆ ನಂಗೆ ಡೀಟೇಲಾಗಿ ಗೊತ್ತಿಲ್ಲ, ಬಟ್ ಡಬಲ್ ಮಾರ್ಕರ್ ಟೆಸ್ಟ್ ಅಂದರೆ ಅದು ಆ್ಯಕ್ಚುಲಿ ಬೇಬಿದು ಇದ್ದಿದ್ದ ಟೆಸ್ಟ್ ನೋಡೋದು, ಅದು ಡಬಲ್ ಮಾರ್ಕರ್. ಅದ್ರಲ್ಲಿ ಕೂಡ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದೆ, ಟಚ್ಡ್ ಎಲ್ಲ ನಾರ್ಮಲ್ ಅಂತ ಬಂದಿದೆ. ಇದಿಷ್ಟು ನಂದು ಬ್ಲಡ್ ಟೆಸ್ಟ್ ಮತ್ತು ಸ್ಕ್ಯಾನಿಂಗ್ದು ಎಲ್ಲ ರಿಪೋರ್ಟ್ ಬಗ್ಗೆ ಹೇಳೋದಾದರೆ. ಬಟ್ ನೀವು ಯಾರು ಇದನ್ನು ಫಾಲೋ ಮಾಡ್ಲಿಕ್ಕೆ ಹೋಗಬೇಡಿ, ಯಾವುದಕ್ಕೂ ಏನೇ ಆಗಿರಲಿ, ಯಾರೋ ಒಬ್ರು ಹೇಳ್ತಾರಂತ ಅವ್ರು ಹೇಳೋದು ನೀವು ಮಾಡಬಾರ್ದು. ಏನು ಪ್ರೆಗ್ನೆನ್ಸಿ ಅಂತ ನಾನು ಹೇಳ್ತಾ ಇಲ್ಲ, ಬೇರೆ ಯಾವುದೇ ಆಯಿತು, ಏನೋ ನಿಮ್ಮ ಜ್ವರನೇ ಬರಲಿ, ಅವರೇನೋ ಒಂದು ಹೇಳ್ತಾರೆ ಅಂತ ಆ ಟ್ಯಾಬ್ಲೆಟ್ಸ್ ತೊಗೊಳ್ಳೋದಲ್ಲ. ನೀವು ಯಾವತ್ತೂ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅವ್ರ ಅಡ್ವೈಸ್ ಮೇಲೆ ಅವ್ರ ಅಡ್ವೈಸ್ ಮೇಲೆ ಡಾಕ್ಟ್ರ್ ಹೇಳಿರೋದನ್ನೇ ಮಾಡಬೇಕು. ಯಾವತ್ತು ಬೇರೆಯವ್ರು ಹೇಳಿರೋದು ಕೇಳೋದಲ್ಲ. ನಾವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ನಿಮ್ಮ ಬಾಡಿ ಹೆಂಗಿದೆ, ನಿಮಗೆ ಏನು ಸೂಟ್ ಆಗುತ್ತೆ, ಅವರು ಅದನ್ನು ಸಜೆಸ್ಟ್ ಮಾಡ್ತಾರೆ, ಅದನ್ನೇ ನೀವು ಮಾಡಬೇಕು. ಬೇರೆಯವ್ರು ಏನೋ ಹೇಳ್ತಾರಂತ ಅದನ್ನು ಮಾಡೋದಲ್ಲ. ಈಗ ನನಗೆ ಸ್ಕ್ಯಾನಿಂಗ್ ಈಗ ನಾನು ಹೇಳಿದೆ ಯಾವ ವೀಕಲ್ಲೆಲ್ಲ ಹೇಳಿದಾರೆ ಅಂತ, ನೀವು ಅದನ್ನು ಹೋಗಿ ಸೀದಾ ನೀವು ಮಾಡೋದಲ್ಲ, ಡಾಕ್ಟರ್ ಕನ್ಸಲ್ಟ್, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮಾಡೋದು ಇಲ್ಲ ಸ್ಕ್ಯಾನಿಂಗ್ ಎಲ್ಲ. ಸೊ ಆ ಥರ ಇದಿಷ್ಟು ನನ್ನದು ಪ್ರೆಗ್ನೆನ್ಸಿದು ರಿಪೋರ್ಟ್ಸ್ ಎಲ್ಲ ಈಗ ಇಷ್ಟರೊಳಗಾಗಿರೋದು. ನೆಕ್ಸ್ಟ್ ನಾನು ಯಾವಾಗ ಟೆಸ್ಟ್ ತೊಗೊಂಡೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿಬಿಡ್ತೀನಿ. ಅದ್ರ ಬಗ್ಗೆ ಹೇಳೋದಾದರೆ, ನಾನು ಪೀರಿಯಡ್ ಮಿಸ್ ಆಗಿ ನಂಗೊಂದು 4-5 ಡೇಸ್ ಆಗಿತ್ತು, 4 ಡೇಸ್ ಸಮಥಿಂಗ್. ಆವಾಗ ನಾನು ಟೆಸ್ಟ್ ತೊಗೊಂಡಿರೋದು ಮಾರ್ನಿಂಗು, ಮನೇಲೇ ಟೆಸ್ಟ್ ತೊಗೊಂಡಿರೋದು, ಮನೇಲೇ ಯೂರಿನ್ ಟೆಸ್ಟ್ ತೊಗೊಂಡಿರೋದು. ಅದ್ರಲ್ಲಿ ಪಾಸಿಟಿವ್ ಬಂದಮೇಲೆ ನಾನು ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಿದೆ. ಆ ಕಿಟ್ ಇಟ್ಕೊಂಡು ಹೋಗಿ ನೀವು ಕನ್ಸಲ್ಟ್ ಮಾಡ್ಬೋದು, ಇಲ್ಲ ನೀವು ಡೈರೆಕ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀರಿ ಅಂದರೆ ಡೈರೆಕ್ಟ್ ಡಾಕ್ಟರ್ನು ಕನ್ಸಲ್ಟ್ ಮಾಡ್ಬೋದು. ಎಲ್ಲ ಹೇಳ್ತಾರೆ ಬೆಸ್ಟ್ ಟೆಸ್ಟ್ ತೊಗೊಳ್ಳೋದು ಬೆಸ್ಟ್ ಅಂದರೆ 1 ವೀಕ್ ಆಗಲಿ ಇಲ್ಲ 10 ಡೇಸ್ ಆದಮೇಲೆ ಟೆಸ್ಟ್ ತೊಗೊಳ್ಳೋದು ಬೆಸ್ಟ್ ಅಂತಾರೆ. ಬಟ್ ಕೆಲವ್ರಿಗೆ ನಿಲ್ಲಲ್ಲ. ನನಗೊಂದು ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು. ನಾನು 4 ಡೇಸಿಗೆ ಟೆಸ್ಟ್ ತೊಗೊಂಡೆ. ನಂಗೆ ಸ್ವಲ್ಪ ಸಿಂಪ್ಟಮ್ಸ್ ಎಲ್ಲ ಇತ್ತು. ಎಕ್ಸಾಂಪಲ್ ಬ್ರೆಸ್ಟ್ ಟೆಂಡರ್ನೆಸ್, ಬ್ರೆಸ್ಟ್ ಪೇಯ್ನ್ ಎಲ್ಲ ಇತ್ತು, ಮತ್ತು ಸ್ವಲ್ಪ ಟಯರ್ಡ್ನೆಸ್ ಇತ್ತು. ನಾನು ಮೇಯ್ನ್ಲಿ ಟೆಸ್ಟ್ ಬೇಗ 4 ಡೇಸಿಗೆ ತೊಗೊಂಡಿರೋದು ರೀಸನ್ ಬಂದುಬಿಟ್ಟು, ನಾನು 2 ವೀಲರ್ ಡೈಲಿ ಡ್ರೈವ್ ಮಾಡ್ತಾಯಿದ್ದೆ. ನಂಗೆ ಸ್ವಲ್ಪ ಭಯ ಇತ್ತು, ಎಲ್ಲಾದರೂ ಇನ್ ಕೇಸ್ ನಾನು ಕನ್ಸೀವ್ ಆಗಿದ್ದರೆ 2 ವೀಲರ್ ಸೇಫ್ ಅಲ್ಲ ಅಂತಾರೆ. ಅದು ಸ್ಪೆಷಲಿ ಒಂದು ಫೋನ್ ಬಂದಿತ್ತು. ಸೊ ಅದೇ ನನಗೆ ಸ್ವಲ್ಪ ಸಿಂಪ್ಟಮ್ಸ್, ಅದೇ ನಾನು ಬೇಗ ತೊಗೊಂಡಿರೋ ರೀಸನ್ ಅದೊಂದೇ. ಏನಂದರೆ ಅದೊಂದು ಇನ್ನೊಂದು ನಂಗೆ ಸ್ವಲ್ಪ ಕ್ಯೂರಿಯಾಸಿಟಿನೂ ಇತ್ತು, ಆಗಿರ್ಬೋದು ಅಂತ ನನಗೆ ಡೌಟ್ ಇತ್ತು, ಅದಕ್ಕೊಂದು. ಮತ್ತೊಂದು ನಾನು 2 ವೀಲರ್ ರೈಡ್ ಮಾಡ್ತೀನಲ್ಲ, 2 ವೀಲರ್ ಸೇಫ್ ಅಲ್ಲ, ಅರ್ಲಿ ಪ್ರೆಗ್ನೆನ್ಸಿಲಂತೂ ಸೇಫೇ ಅಲ್ಲ. ಸ್ವಲ್ಪ ಅದು ನಮ್ಮದು ಈ ಕಡೆ ರೋಡೆಲ್ಲ ಚೆನ್ನಾಗಿಲ್ಲ, ನಂಗೆ ಸ್ವಲ್ಪ ಭಯ ಇತ್ತಿಲ್ಲ. ಅದು ಇನ್ ಕೇಸ್ ನಾನು ಕನ್ಸೀವ್ ಆಗಿದ್ದರೆ ಸುಮ್ಮನೆ ರಿಸ್ಕ್ ತೊಗೊತಾ ಇದ್ದೀನಲ್ಲ ಅಂತ ನಾನು ಬೇಗ ಸ್ವಲ್ಪ 4 ಡೇಸಿಗೆ ಟೆಸ್ಟ್ ತೊಗೊಂಡೆ. ಆ್ಯಕ್ಚುಲಿ ಯೂಶ್ವಲಿ ನಂಗೆ ಪೀರಿಯಡ್ಸ್ 5 ಡೇಸ್ ಯೂಶ್ವಲಿ ಲೇಟ್ ಆಗ್ತಾನೆ ಇತ್ತು ಫಸ್ಟಿಂದನೂ. ನನಗೆ ರೆಗ್ಯುಲರ್ ಸೈಕಲ್ ಇರಲಿಲ್ಲ, ನನಗೆ 4 ಡೇಸ್ 5 ಡೇಸ್ 1 ವೀಕ್ ಲೇಟ್ ಆಗೋದೇ ಇತ್ತು. ಬಟ್ ಆಗ ಸ್ವಲ್ಪ ಸಿಂಪ್ಟಮ್ಸ್ ನಂಗೆ ಜಾಸ್ತಿ ಇತ್ತು. ಅದೇ ಟಯರ್ಡ್ನೆಸ್ ಇತ್ತು, ಬ್ರೆಸ್ಟ್ ಟೆಂಡರ್ನೆಸ್, ಪೇಯ್ನ್ ಎಲ್ಲ ಜಾಸ್ತಿ ಇರೋದ್ರಿಂದ ನನಗೆ ಡೌಟ್ ಆಯಿತು ಕನ್ಸೀವ್ ಇರ್ಬೋದೇನೋ ಅಂತ. ಮತ್ತೊಂದು ಅದೇ 2 ವೀಲರಿಗೋಸ್ಕರ ನಾನು ಬೇಗ ಟೆಸ್ಟ್ ತೊಗೊಂಡೆ ಮನೆಯಲ್ಲೇ, ಸ್ವಿಗ್ಗಿಯಲ್ಲಿ ಆರ್ಡ್ರ್ ಮಾಡ್ಕೊಂಡು ಟೆಸ್ಟ್ ತೊಗೊಂಡೆ. ಅರ್ಲಿ ಮಾರ್ನಿಂಗ್ ಟೆಸ್ಟ್ ತೊಗೊಳ್ಳೋದು ಬೆಸ್ಟ್. ಯಾವಾಗ ಟೆಸ್ಟ್ ತೊಗೋಬೇಕಂದ್ರೆ ಅರ್ಲಿ ಮಾರ್ನಿಂಗ್ ಫಸ್ಟ್ ಯೂರಿನಲ್ಲಿ ಟೆಸ್ಟ್ ತೊಗೊಳ್ಳೋದು ಬೆಸ್ಟು, ಒಳ್ಳೆಯದು, ರಿಸಲ್ಟ್ ಪ್ರಾಪರಾಗಿ ಸಿಗುತ್ತೆ ನಿಮಗೆ. ಇಲ್ಲಾಂದರೆ ಯಾವಾಗ ಬೇಕಾದ್ರೂ ಅರ್ಲಿ ಮಾರ್ನಿಂಗ್ಗೆ ತೊಗೋಬೇಕಂದ್ರೆ ರೂಲ್ಸ್ ಏನಿಲ್ಲ. ನಿಮ್ಮ ರಿಸಲ್ಟ್ ಕರೆಕ್ಟಾಗಿದ್ದರೆ ಬರುತ್ತೆ, ಮಧ್ಯಾಹ್ನ ತೊಗೊಂಡ್ರು ಬರುತ್ತೆ, ಸಂಜೆ ತೊಗೊಂಡ್ರು ಬರುತ್ತೆ. ಬಟ್ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಬೇಗ ನೀವು ಟೆಸ್ಟ್ ತೊಗೊಳ್ಳೋದಂದರೆ, ಈಗ ಅದೇ ಸ್ಕಿಪ್ಪಾಗಿ 1 to 3 ಡೇಸಿಗೆಲ್ಲ ತೊಗೊಂಡ್ರೆ, ಫಸ್ಟ್ ಯೂರಿನಲ್ಲಿ ತೊಗೊಂಡ್ರೆ ಕರೆಕ್ಟ್ ಅಕ್ಯುರೇಟಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ಇದಿಷ್ಟು ನನಗೆ ಗೊತ್ತಿರೋ ಅಲ್ಪ ಸ್ವಲ್ಪ ನಾಲೆಜ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನು ಏನಾದರೂ ಇದೆ, ಅದೇ ನಾನು ಜಾಬ್ ಕ್ವಿಟ್ ಮಾಡಿದೆ, ಕನ್ಫರ್ಮಾಗಿ 1-2 ಡೇಸಲ್ಲಿ ಜಾಬ್ ಕ್ವಿಟ್ ಮಾಡಿದೆ. ಯಾಕಂದರೆ ನಾನು ಅದೇ ದಿನ ಕನ್ಸಲ್ಟ್ ಹೋದಾಗ ಡಾಕ್ಟರ್ ನನಗೆ ಹೇಳಿರೋದು ಒಂದು 3-4 ಅಡ್ವೈಸಲ್ಲಿ ಒಂದು ಅಡ್ವೈಸ್ ಏನಂದರೆ, ನೀ 2 ವೀಲರು ಆಟೋ ಎಲ್ಲ ಅವಾಯ್ಡ್ ಮಾಡು, 2 ವೀಲರ್ ಅಂತೂ ಬೇಡವೇ ಬೇಡ, ಹಿಂದ್ಗಡೆ ಕುತ್ಕೊಂಡು ಹೋಗೋದು ಬೇಡ, ನೀ ಡ್ರೈವ್ ಮಾಡೋದು ಬೇಡ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಜಾಬ್ ಕ್ವಿಟ್ ಮಾಡಿದೆ. ಯಾಕಂದರೆ ನನಗೆ
ರಿಸ್ಕ್ ತಗೊಳ್ಳಿಕ್ಕೆ ಇಷ್ಟ ಇರಲಿಲ್ಲ ಟು ಬಿ ಫ್ರ್ಯಾಂಕ್. ಅದಕ್ಕೋಸ್ಕರ ಗಿರಿನೂ ಹೇಳ್ದೆ ಬೇಡ ಜಾಬೆಲ್ಲ ಮಾಡೋದು, ಇಷ್ಟಿಲ್ಲ ಮಾಡಿದ್ದೆ ಸಾಕು, ನೆಕ್ಸ್ಟ್ ಬೇಬಿ ಸ್ವಲ್ಪ ದೊಡ್ಡದಾದ್ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡುವಂತೆ, ಇವಾಗ ಸ್ವಲ್ಪ ಬ್ರೇಕ್ ತಗೊಂಡು. ನನಗೂ ಸ್ವಲ್ಪ ಬ್ರೇಕ್ ತಗೊಳ್ಳೋದು ಬೆಸ್ಟ್ ಅನಿಸ್ತು, ಅದಕ್ಕೆ ನಾನು ಜಾಬ್ ಕ್ವಿಟ್ ಮಾಡಿದೆ. ಎಲ್ಲರೂ ಜಾಬ್ ಕ್ವಿಟ್ ಮಾಡಲ್ಲ, ನಂಗೆ ಗೊತ್ತು, ಎಲ್ಲರೂ ಜಾಬ್ ಕ್ವಿಟ್ ಮಾಡಬೇಕಂತನೂ ಇಲ್ಲ, ಅದು ಅವ್ರ ಇಷ್ಟ. ನಿಮಗೆ ಹೆಂಗೆ ಸ್ಟೇಬಲ್ ಇದ್ದೀರಾ, ನಿಮ್ಗೆ ಹೆಂಗೆ ಕಂಫರ್ಟ್ ಇದೆ ಆ ಥರ ಮಾಡ್ಬೋದು. ನಾನು ಜಾಬ್ ಕ್ವಿಟ್ ಮಾಡಿದೆ, ಇದು ನನ್ನ ಪರ್ಸ್ನಲ್ ಡಿಸಿಷನ್, ನಮ್ಮಿಬ್ಬರು ಡಿಸಿಷನ್, ನಂದು ಗಿರಿದು. ಸೊ ಅದೇ ಸ್ವಲ್ಪ ಕಷ್ಟ ಆಗುತ್ತೆ ಕೆಲವು ಸಲ. ಈಗ ನನಗೆ ಹೆಲ್ಪ್ ಆಗ್ತಾಯಿತ್ತು ಸ್ವಲ್ಪ ನಾನು ಜಾಬ್ ಮಾಡಿದರೆ, ಬಟ್ ಏನಿಲ್ಲ, ಗಿರಿ ಇವಾಗ ನನಗೆ ಕಮ್ಮಿ ಮಾಡಲ್ಲ, ಚೆನ್ನಾಗಿ ನೋಡ್ಕೊತಾನೆ, ಟಚ್ ಅದೆಲ್ಲ ಏನು ತೊಂದರೆ ಇಲ್ಲ. ಸೊ ಅದಕ್ಕೋಸ್ಕರ ಇದಿಷ್ಟು ಸದ್ಯದ್ದು ನಮ್ಮದು ಎಲ್ಲ ರಿಪೋರ್ಟ್ಸ್ ಎಲ್ಲ ನಿಮ್ಮ ಜೊತೆ ಸದ್ಯದ್ದು ನಮ್ಮದು ಎಲ್ಲ ಏನು ಹೇಳ್ತಾರೆ ಎಲ್ಲ ಇದ್ರ ಬಗ್ಗೆನೂ ಶೇರ್ ಮಾಡಿದ್ದೀನಿ ಆದಷ್ಟು. ನೆಕ್ಸ್ಟ್ ಏನೋ ಚಿಕ್ಕ ಪುಟ್ಟದೆಲ್ಲ ಮಿಸ್ಸಿಂಗ್ ಆಗಿದ್ದರೆ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಇಲ್ಲ ಏನಾದರೂ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಾನು ನೆಕ್ಸ್ಟ್ ನಂದು ಅನೋಮಲಿ ಸ್ಕ್ಯಾನ್ ಇರುತ್ತಲ್ಲ ಅದ್ರದ್ದು ಎಕ್ಸ್ಪೀರಿಯೆನ್ಸ್ ಕೂಡ ಶೇರ್ ಮಾಡ್ತೀನಿ. ಆ ವಿಡಿಯೋ ಜೊತೆ ಏನಾದರೂ ಸಣ್ಣ ಪುಟ್ಟದ್ದು ಮಿಸ್ ಆಗಿದ್ದರೆ ಆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋ ತುಂಬ ಲೆಂತ್ ಆಗಿದೆ ನಂಗೆ ಗೊತ್ತಿದೆ, ಬಟ್ ನಂದು ಸುಮಾರು ರಿಪೋರ್ಟ್ಸ್ ಸುಮಾರು ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಳೋದ್ರಿಂದ ವಿಡಿಯೋ ಸ್ವಲ್ಪ ಲೆಂತ್ ಆಗಿದೆ. ನಾನು ಇದನ್ನು 2 ಪಾರ್ಟ್ಸ್ ಬೇಕಾದ್ರೆ ಮಾಡ್ಬೋದಿತ್ತು, ಬಟ್ ನನಗೆ 2 ಫಸ್ಟ್ ಸ್ಕ್ಯಾನಿಂಗ್ ಒಂದು ಸೆಕೆಂಡ್ ಸ್ಕ್ಯಾನಿಂಗ್ ಒಂದೆಲ್ಲ ವೀಡಿಯೋ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಅದಕ್ಕೆ ಎಲ್ಲ ಒಟ್ಟು ಸೇರಿ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ವೀಡಿಯೋ ಕೊನೆ ತನಕ ನೋಡಿದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅದೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗಾದ್ರೂ ಒಂಚೂರಾದ್ರೂ ಹೆಲ್ಪ್ ಆಗಿದೆ, ನಾವು ಕೊಟ್ಟಿರೋ ಇನ್ಫಾರ್ಮೇಷನ್ ಸ್ವಲ್ಪ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡ್ತೀರ ನೋಡೋಣ, ಓಕೆನಾ. ಮತ್ತು ಯಾರಿಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾರಿಗಿದು ಯೂಸ್ ಆಗುತ್ತೆ, ನಿಮ್ಗೆ ಯೂಸ್ ಆಗಿಲ್ಲ ಅಂದ್ರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾರಿಗಿದು ಯೂಸ್ ಅಂತ ಅನಿಸುತ್ತೆ ಈ ವಿಡಿಯೋನ ಅವ್ರ ಜೊತೆ ಶೇರ್ ಮಾಡಿ, ಓಕೆನಾ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಒಳ್ಳೆ ಕಂಟೆಂಟ್ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.